ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದುಡ್ಡು ಹೊಡೆಯೋದರಲ್ಲಿ ಎತ್ತಿದ ಕೈ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಏನೇ ಯೋಜನೆ ಜಾರಿಯಾದ್ರೂ ದುಡ್ಡು ಹೊಡೆಯೋದೇ ಅಲ್ಲಿ ಕೆಲಸ ಆಗೋದಿಲ್ಲ. ಈಗ ಕಸದ ಡಬ್ಬಿಯ ಸರದಿ ಬಂದಿದೆ. ಯಾಕಂದ್ರೆ ವಿದೇಶಿ ಮಾದರಿಯಲ್ಲಿ ಕಸ ವಿಲೇವಾರಿ ಮಾಡೋ ಸಲುವಾಗಿ ವೈಜ್ಞಾನಿಕ ತ್ಯಾಜ್ಯ ಸಂಗ್ರಹ ಬುಟ್ಟಿ ಅನ್ನೋ ಹೆಸರಲ್ಲಿ ಪಾಲಿಕೆ ಅಲ್ಲಲ್ಲಿ ಸಿಮೆಂಟ್ ನಿಂದ ಕಸದ ಬುಟ್ಟಿಯನ್ನ ನಿರ್ಮಾಣ ಮಾಡಿದೆ. ಅಂದಹಾಗೆ ಅದಕ್ಕಾಗ್ತಾ ಇರುವಂತಹ ಖರ್ಚು ವೆಚ್ಚವನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀರಿ. ಯಾಕಂದ್ರೆ ಬರೋಬ್ಬರಿ ಒಂದು ಕಸದ ಬುಟ್ಟಿಗೆ 25,75,000 ರೂಪಾಯಿ ಖರ್ಚಾಗ್ತಾ ಇದೆ. ಶಾಲೆಯ ಆವರಣದಲ್ಲಿ ಸೈಂಟಿಫಿಕಲ್ ಬಿನ್ ಹಾಕುವಾಗ ಫುಟ್ಪಾತ್ ಒತ್ತುವರಿ ಕೂಡ ಮಾಡಿರುವುದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇಷ್ಟೊಂದು ಅವೈಜ್ಞಾನಿಕವಾಗಿ ಕಟ್ಟಿರುವಂತಹ ಈ ಸಿಮೆಂಟ್ ನಿಂದ ಮಾಡಿರುವಂತಹ ತೊಟ್ಟಿ ಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಯೂಶಲಿ ಕಾಮನ್ ಆಗಿ ಒಂದು ಸಣ್ಣ ಪುಟ್ಟ ಡಸ್ಟ್ ಬಿನ್ ಗಳಿಗೆ ಇಷ್ಟೊಂದು ವೆಚ್ಚ ತಗಲೋದಿಲ್ಲ. ಆದ್ರೆ ಇಲ್ಲಿ ನಿರ್ಮಾಣ ಆಗಿರುವಂತಹ ಈ ಡಸ್ಟ್ ಬಿನ್ಗೆ ಬರೋಬ್ಬರಿ 25,75,000 ರೂಪಾಯಿ ಖರ್ಚಾಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನುಂಗುಬಾಕರೇ ಹೆಚ್ಚಾಗಿದ್ದಾರೆ ಬಿಡಿಎನಲ್ಲಿ ಅನ್ನೋದು ಈಗ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದುಡ್ಡು ಹೊಡೆಯೋದ್ರಲ್ಲಿ ಎತ್ತದ ಕೈ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿರುವಂತದ್ದು ಡಸ್ಟ್ ಬಿನ್ ಪಾಲಾಗಿದೆ. ಈಗ ಬರೋಬ್ಬರಿ ಕೋಟಿ. ಇದರ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಓಕೆ ಫೈನ್, ಏನೋ ಈಗ ಒಂದು ಸೈಂಟಿಫಿಕಲಿ ಏನೋ ಒಂದು ಡಸ್ಟ್ ಬಿನ್ ಅನ್ನ ನಿರ್ಮಾಣ ಮಾಡಿದರೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಫೈನ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇಲ್ಲ. ಅಲ್ಲಿನ ವಸ್ತುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ವಾಕ್ತುರು ನಡೆಸಿದ್ದಾರೆ, ನೋಡ್ಕೊಂಡು ಬನ್ನಿ. ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡ್ತೀನಿ, ಕಸ ಮುಕ್ತ ಮಾಡ್ತೀನಿ ಅಂತ ಹೇಳ್ತಿರೋ BBMP ಡಸ್ಟ್ಬಿನ್ಗಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತೆರಿಗೆ ಹಣವನ್ನು ಹಾಳು ಮಾಡ್ತಾ ಇದೆ. ಅದಕ್ಕೆ ನಾನೀಗೊಂದು ಸೂಕ್ತವಾದಂತಹ ನಿದರ್ಶನ ತೋರಿಸ್ತೀನಿ. ಬೆಂಗಳೂರಿನ ಜೋಗುಪಾಳ್ಯ ವಾರ್ಡ್ನ ಪರಿಸ್ಥಿತಿಯನ್ನು ನೀವು ನೋಡ್ತಿರ್ಬೋದು. ಈಗಾಗಲೇ ಇಲ್ಲಿ ಹಸಿ ಕಸ ಒಣ ಕಸಕ್ಕಾಗಿ ಸೈಂಟಿಫಿಕಲ್ ಡಸ್ಟ್ಬಿನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ. ಅದು ಯಾವ ರೀತಿ ಇದೆ ಅಂದ್ರೆ, ಈ ಏರಿಯಾ ನೀವು ನೋಡ್ತಿರ್ಬೋದು, ಇಲ್ಲೇ ಒಂದು ಸೆಗ್ರಿಗೇಷನ್ ಅಂದ್ರೆ ಮನೆಯಿಂದ ಕಸ ತಂದಂತಹ ಕಸವನ್ನ ಲಾರಿಗಳಿಗೆ ಕಳಿಸೋ ಪಾಯಿಂಟ್ ಅಲ್ಲೇ ಇಲ್ಲೇ ಕಸದ ಪಾಯಿಂಟ್ ಮಾಡಿದ್ದಾರೆ. ಸೊ ಇದು ಮೇಜರ್ ಮಿಸ್ಟೇಕ್. ಅಂದ್ರೆ ಇಲ್ಲಿ ಈ ಕಸವನ್ನು ಸಹ ಪೌರ ಕಾರ್ಮಿಕರು ಎತ್ತುವಂತಹ ಪರಿಸ್ಥಿತಿ ಇದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ESI ನರ್ಸಿಂಗ್ ಕಾಂಪೌಂಡ್, ಇದು ಎದುರುಗಡೆನೆ ಕಾಲೇಜ್ ಸಹ ಇದೆ, ವಿದ್ಯಾರ್ಥಿಗಳು ಓಡಾಡ್ತಾರೆ. ಕಮರ್ಷಿಯಲ್ ಜಾಗ ಅಂದ್ರೆ ಇದು ಒಂದು ಟ್ರಾನ್ಸಿಟ್, ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡೋ ಜಾಗ ಇಲ್ಲೂ ಸಹ ಹಾಕಿದ್ದಾರೆ. ಸಾಮಾನ್ಯವಾಗಿ ಈ ಹಿಂದೆ ಬೆಂಗಳೂರಿನಲ್ಲಿ ತೊಟ್ಟಿ ಅಂತ ಅಂದ್ರೆ ಕಸದ ತೊಟ್ಟಿಯ ಕಾನ್ಸೆಪ್ಟ್ ಅನ್ನ ನೀವು ನೋಡಿರ್ತೀರಿ, ಡಸ್ಟ್ಬಿನ್ ವ್ಯವಸ್ಥೆನ ಅದನ್ನ ತೆಗಿಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರೆ. ಆದ್ರೆ ಈಗ ಹೈಟೆಕ್ ತೊಟ್ಟಿಯನ್ನ ಮಾಡೋದಕ್ಕೋಸ್ಕರ 5 ವರ್ಷ ಈ ಒಂದು ಜಾಗವನ್ನ ಮೇಂಟೈನ್ ಮಾಡಕ್ಕೆ 25,75,000 ಖರ್ಚನ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿರುವಂತಹ ವ್ಯವಸ್ಥೆ ನೋಡ್ತಿರ್ಬೇಕು. ಈ ಬಿನ್ನನ್ನು ಓಪನ್ ಮಾಡಬೇಕು ಅಂತ ಇಲ್ಲೇನಾದ್ರು ಹಸಿ ಕಸ ಒಣ ಕಸ ಅಂತ ನೋಡೋದಾದ್ರೆ ಎಲ್ಲಾ ಕಸವೂ ಮಿಕ್ಸ್ ಆಗಿದೆ. ಒಂದು ಡಸ್ಟ್ಬಿನ್ 5 ವರ್ಷ ಮೇಂಟೈನ್ ಮಾಡೋದಕ್ಕೆ 25,75,000 ಖರ್ಚಾಗುತ್ತೆ. ಅಂದ್ರೆ BBMPಯ ಕಸದ ಮಾಫಿಯಾಗೆ ಇದು ಕೈಗನ್ನಡಿಯಾಗಿದೆ. ಇನ್ನಾದ್ರೂ BBMP ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಹೈಟೆಕ್ ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ರು, ಆದ್ರೆ ಅದರ ನಿರ್ವಹಣೆ ಆಗ್ತಾ ಇಲ್ಲ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಬರೋಬ್ಬರಿ 5 ವರ್ಷದಲ್ಲಿ 25,75,000 ರೂಪಾಯಿ ಕೇವಲ ಮೇಂಟೆನೆನ್ಸ್ಗೆ ಅಂತಾನೆ ಖರ್ಚಾಗ್ತಾ ಇದೆ. ಈಗಾಗಲೇ ಕಸವನ್ನ ಈಗಾಗಲೇ ಒಣ ತ್ಯಾಜ್ಯ ಹಾಗೆ ಹಸಿ ತ್ಯಾಜ್ಯವನ್ನ ಈಗ ಡಿವೈಡ್ ಮಾಡಿ ನಾವು ಎಲ್ಲರೂ ಕೂಡ ಕಸವನ್ನ ಹಾಕ್ತಾ ಇದೀವಿ. ಅಕಸ್ಮಾತ್ ಏನಾದ್ರೂ ತೆಗೆದುಕೊಂಡು ಹೋಗಿ ಕಸವನ್ನೇನಾದ್ರೂ ಸೈಡಲ್ಲಿ ಎಸೆದ್ ಬಿಟ್ರೆ, ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಎಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಅಲ್ಲಿ ತೆತ್ತಬೇಕಾಗುತ್ತೆ ಅನ್ನೋದು ಕೂಡ, ಫೈನ್ ಹಾಕೋದ್ನು ಕೂಡ ನೀವು ಗಮನಿಸಿದ್ರಿ. ಒಟ್ಟಾರೆಯಾಗಿ BBMPಯಲ್ಲಿ ತನ್ನ ತಪ್ಪನ್ನ ಅವರು ಅಧಿಕಾರಿಗಳಾಗ್ಲಿ ಅಥವಾ BBMP ಅವರಾಗ್ಲಿ ಒಪ್ಕೊಳ್ಳೋದಿಲ್ಲ. ಎಲ್ಲವನ್ನೂ ಕೂಡ ಜನರ ಮೇಲೆ ತೆರಿಗೆ ಹೊರಿಸುವಂತಹ ಕೆಲಸಗಳಾಗ್ತಾ ಇದೆ. ಇದೇ ನೆಪದಲ್ಲಿ ಇಟ್ಕೊಂಡು ಈಗ ಮತ್ತೊಂದು ಅವೈಜ್ಞಾನಿಕವಾಗಿ ಸೈಂಟಿಫಿಕಲ್ ತೊಟ್ಟಿ ನಿರ್ಮಾಣವಾಗಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಾದೇಶ್ ಇದ್ದಾರೆ. ಮಾದೇಶ್, ಈ ತೊಟ್ಟಿ ನಿರ್ಮಾಣ ಆಗಿ ಎಷ್ಟು ವರ್ಷಗಳಾಗಿದೆ? ಯಾವ ರೀತಿ ಅವೈಜ್ಞಾನಿಕವಾಗಿದೆ ಈ ಹೈಟೆಕ್ ತೊಟ್ಟಿ? ಶಕುಂತಲಾ, ಯಾವ ರೀತಿ ಅಂದ್ರೆ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಯಾವ ರೀತಿ ಆಗಿದೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಅಂದ್ರೆ ಸಾಕಷ್ಟು ಯೋಜನೆಗಳನ್ನ ತರ್ತಾರೆ, ಅದನ್ನ ಏನು ಕಸದ ಸಮಸ್ಯೆನ ನಾವು ನಿವಾರಣೆ ಮಾಡ್ಬಿಡ್ತೀವಿ ಅನ್ನುವಂಥ ಮಾತುಗಳನ್ನ ಎಲ್ಲ ಅಂದ್ರೆ BBMPಯಲ್ಲಿ ಯಾವುದೆಲ್ಲ ಗೌರ್ಮೆಂಟ್ಗಳು ಬರ್ತಾವೆ ಎಲ್ಲರೂ ಹೇಳುವಂಥದ್ದು. ಆದ್ರೆ ಈಗ ದೃಶ್ಯಗಳಲ್ಲಿ ನಿಮಗೆ ಸೀರಿಯಸ್ ಆಗಿ ನೋಡಬಹುದು ಇದನ್ನ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥದ್ದು.
ಇದು ಒಣ ಕಸ ಹಸಿ ಕಸ ಅನ್ನುವಂಥದ್ದು. ಅಂದ್ರೆ ಸೈಂಟಿಫಿಕ್ ಆಗಿ ನಾವು ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡ್ಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಈ ತರದ ಡಬ್ಬಗಳಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಯಾವ ರೀತಿಯಾದಂತಹ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನ ಈಗ ಗಮನಿಸಬಹುದು. ಇದು ಒಣ ಕಸ ಹಾಕೋದಕ್ಕಂತೆ ಈಗ ದೃಶ್ಯಗಳಲ್ಲಿ ನೋಡ್ತೀರಿ ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. 2016ರಲ್ಲಿ ಇವುಗಳನ್ನ ಏನು ಈ ಯೋಜನೆಯನ್ನ ಮಾಡಬೇಕು ಅನ್ನುವಂಥದ್ದು ತೀರ್ಮಾನವನ್ನ ಮಾಡಿದ್ರು. ನಂತರ ಎಲ್ಲಾ ಕಡೆ ಅಂದ್ರೆ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಈ ರೀತಿಯಾಗಿ ಸೈಂಟಿಫಿಕ್ ಕಸದ ತೊಟ್ಟಿಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸ ಆಯಿತು. ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಯಾವ ರೀತಿಯಾಗಿ ದುಂದು ವೆಚ್ಚ ಮಾಡಿದ್ದಾರೆ ಮತ್ತೆ ಎಷ್ಟು ದೊಡ್ಡ ದಂಧೆಯನ್ನ ಈ ಕಸದ ಇದರಲ್ಲಿ ನಡೆಸಿದ್ದಾರೆ ಅನ್ನುವಂಥದ್ದು. ಈಗ ಸ್ಥಳೀಯರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಮಾತಾಡ್ತೀನಿ. ಎಷ್ಟು ದಿನ ಆಯ್ತು ಈ ತೊಟ್ಟಿಗಳ ನಿರ್ಮಾಣ ಆಗಿ ಮತ್ತೆ ಯಾವ ರೀತಿಯಾಗಿ ನಡೀತಾ ಇದೆ, ಏನಾದ್ರೂ ಬರ್ತಾರ ಈ ಕಸದ ತಗೊಂಡೋಗಕ್ಕೆ, ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದನ್ನ ಇವ್ರನ್ನೇ ಕೇಳಿ ಹೇಳ್ತೀನಿ. ಸರ್, ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಇದು ಎಷ್ಟು ದಿನ ಆಯ್ತು ಈ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ, ಯಾವ ತರ ಮೇಂಟೈನ್ ಮಾಡ್ತಿದ್ದಾರೆ ಅಂತ? ನಮ್ಮ ಹೆಸರು ಮುರಳಿ ಅಂತ. ನಾವು ಇದು ಇಲ್ಲಿ ಸ್ಪಾಟು ಬ್ಲ್ಯಾಕ್ ಸ್ಪಾಟ್ ಇದ್ದಿದ್ದನ್ನ ಕ್ಲಿಯರ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ನೋಡಿ, ಎದುರುಗಡೆ ಕಾರ್ಪೊರೇಷನ್ ಬಾಯ್ಸ್ ಹೈಸ್ಕೂಲು, ಈ ಕಡೆ ಉರ್ದು ಸ್ಕೂಲು, ತಮಿಳ್ ಸ್ಕೂಲು, ಆ ಕಡೆ ಸುಬ್ಬಯ್ಯ ರೆಡ್ಡಿ ಸ್ಕೂಲು ಎಲ್ಲ ಇದೆ. ಇದು ಲೂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ಈ ಬ್ಲ್ಯಾಕ್ ಸ್ಪಾಟ್ ನಾವು ಬೇಡ ಅಂತ ಆ ಕಡೆ ESI ಹಾಸ್ಪಿಟ್ಲ್ ಹತ್ರ ಶಿಫ್ಟ್ ಮಾಡಿಸಿದ್ರಿ. ಆದರೆ ಇವ್ರು ದುಡ್ಡು ಹೊಡೆಯೋಕ್ಕೋಸ್ಕರ ಮತ್ತೆ ಇದನ್ನು ಪಾಪ ಅವ್ರ PK ಅವರೆಲ್ಲ ಬಂದು ಕ್ಲಿಯರ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಈ ನೋಡಿ ಇವಾಗ 11 ಗಂಟೆ, ಇವಾಗ 2 ಗಂಟೆ ಅಷ್ಟರಲ್ಲಿ ಇಲ್ಲಿ ಫುಲ್ ತುಂಬಿಟ್ಟು ಆ ಸ್ಕೂಲ್ ಮಕ್ಕಳು ಎಷ್ಟು ಅವಸ್ಥೆ ಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತು. ಇದು ಕಾರ್ಪೊರೇಷನ್ ಅವ್ರು ಮಾಡ್ತಾ ಇರೋದು ಲೂಟ್ ಮಾಡ್ತಾವ್ರೆ ದುಡ್ಡು. ಎಷ್ಟು ವರ್ಷ ಆಯ್ತು ಇದು ನಿರ್ಮಾಣ ಆಗಿ ಅಂತ? ಆಯ್ತು 8 ತಿಂಗಳಾಯ್ತು ಸರ್, 8 ತಿಂಗಳಾಯ್ತು. ತಗೊಂಡು ಬಂದು ಇಟ್ಟವ್ರೆ. ಅದನ್ನ ಕ್ಲೋಸ್ ಮಾಡೋದು ಪಬ್ಲಿಕ್ ಯಾರು ಕ್ಲೋಸ್ ಮಾಡೋಕ್ಕಿಲ್ಲ. ಅದನ್ನ ಇವ್ರು ಪಬ್ಲಿಕ್ ಅಲ್ಲಿಂದಾನೆ ತೆಗೆದುಕೊಂಡು ಎಸೆದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ನಾವು ಏನು ಕ್ಯಾಮ್ರಾ ಫಿಟ್ ಮಾಡಲಿಲ್ಲ ಇಲ್ಲಿ. ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ. ಯಾವಾಗ ಬರ್ತಾರೆ ಪಬ್ಲಿಕ್ ಹಿಂಗೆ ಎಸೆದ್ಬಿಟ್ಟು ಹೋಗ್ತಾ ಇರ್ತಾರೆ. ನಾವು ಎಷ್ಟೋ ಸರಿ ಹೇಳಿದ್ದೀರಿ ಮಾಡ್ತೀನಿ ಅಂತ ಇದ್ರೆ ಮಾಡಲಿಲ್ಲ. ಬಟ್ ಇದನ್ನ ಕ್ಲಿಯರ್ ಮಾಡ್ಬೇಕು ಸರ್. ಇದರಿಂದ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡವ್ರೆ. ಓಪನ್ ಆಗಿ ಹೇಳ್ತೀನಿ ನಾನು. ಈ ಜೋಗಪಾಳ್ಯದಲ್ಲಿ ಎಷ್ಟು ಹಾಕಿದ್ದಾರೆ ಅಂತ, ಈ ತರದ ಕಸದ ತೊಟ್ಟಿಗಳು ಎಷ್ಟಿದಾವೆ? ಎಲ್ಲಾ ಗತಿ ಇದೆನಾ? ಎಲ್ಲ ಇದೆ ತಾರೆ ಸರ್. ಅಲ್ಲಿ ಮೂರು ಹಾಕಿದ್ದಾರೆ. ಇಲ್ಲೊಂದು ಸ್ಪಾಟ್, ಚಾನಲ್ ರೋಡ್ ಅಲ್ಲೊಂದು, ಮತ್ತೆ ESI ಹಾಸ್ಪಿಟಲ್ ಹತ್ರ. ಹಾಗೆ ಇರಿ ಮಾದೇಶ್, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಾನು ಕಲೆ ಹಾಕ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಮೇಯರ್ ಗಂಗಾಂಬಿಕಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೈಟೆಕ್ ತೊಟ್ಟಿ ಬೇಕಿತ್ತಾ ಸ್ವಚ್ಛ ಬೆಂಗಳೂರಿಗೆ ಅಂತ? ಆಕ್ಚುಲಿ ಇದು ಕಳೆದ ವರ್ಷ ಅಂದ್ರೆ ಸುಮಾರು ಫೆಬ್ರವರಿ ಮಾರ್ಚ್ 2018 ಅಲ್ಲಿ ಝೋಂಟಾ ಕಂಪನಿ ಅವರು ತಗೊಂಡಿರೋದು. ಅವರು ಈ ಒಂದು ಬಿನ್ ಸುಮಾರು 200 ಕಡೆ ಹಾಕ್ತಿವಿ ಅನ್ನೋ ಒಂದಲ್ಲಿ ತಗೊಂಡಿದ್ದು. ಇದು ಏನು ಇದ್ರಲ್ಲಿ ಏನು ಟೈಮ್ ಬಾಂಡ್ ಏನಿತ್ತು 6 ಮಂತ್ಸ್ ಒಳಗಡೆ ಅವ್ರು ಅಷ್ಟು ಕಡೆ ಹಾಕಿ ಮುಗಿಸ್ಬೇಕಿತ್ತು. ಆದ್ರೆ ಅವರು ಇಲ್ಲಿವರೆಗೂ ಸುಮಾರು 59 ಕಡೆ ಮಾತ್ರ ಹಾಕಿದ್ದಾರೆ. ಆ 59 ಕಡೆನೂ ಅವರು ವೈಜ್ಞಾನಿಕವಾಗಿ ಅವರು ಎಲ್ಲಿ ಹಾಕಬೇಕಂದ್ರೆ ಯಾವ ಜಾಗದಲ್ಲಿ ಅದಕ್ಕೆ ಫಿಕ್ಸ್ ಮಾಡಬೇಕು ಅನ್ನೋದನ್ನ ಮಾಡದೆ ಎಲ್ಲ ಫುಟ್ಪಾತ್ ಕಡೆ ಮಾಡ್ಕೊಂಡು ಜನಕ್ಕೆ ತುಂಬಾ ತೊಂದರೆ ಆಗ್ತಿದೆ. ಅದ್ ನನ್ ಗಮನಕ್ಕೂ ಬಂತು. ಹಾಗಾಗಿ ಅವ್ರೀಗ 59 ಕಡೆ ಹಾಕಿ ಸುಮಾರು 3.5 ಕೋಟಿ ಮಾತ್ರ ಅವ್ರಿಗೆ ಬಿಲ್ ಸ್ಯಾಂಕ್ಷನ್ ಮಾಡಿರೋದು. ಇದು ಟೋಟಲ್ ಅಮೌಂಟ್ ಬಂದು 55 ಕೋಟಿದು. ಅದಕ್ಕೆ ನಾನು ಇದು ನನ್ನ ಗಮನಕ್ಕೆ ಬರ್ತಿದ್ದಂಗೆ ಇದು ಯಾಕೋ ಸರಿಯಾದ ರೀತಿಯಲ್ಲಿ ಇದು ಆಗ್ತಿಲ್ಲ ಅನ್ನೋದಕ್ಕಾಗಿ ನಾನು ಕಮಿಷನರ್ಗೆ ಒಂದು ಲೆಟರ್ ಬರ್ದೆ. ಈ ಟೆಂಡರ್ನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಈಗಾಗಲೇ ನಾನು ಕಮಿಷನರಿಗೆ ಲೆಟರ್ ಕಳ್ಸಿದ್ದೀನಿ. ಮ್ಯಾಮ್, ಈಗಾಗಲೇ ಈಗ ನಾವು ನೋಡ್ತಾ ಇದೀವಿ, ನೀವು ದೃಶ್ಯಗಳನ್ನ ನೋಡ್ತಾರೆ ನಿಮ್ಗೂ ಗೊತ್ತಾಗ್ಬಿಡುತ್ತೆ. ಹಸಿ ಕಸ ಒಣ ಕಸ ಅಂತ ಸಪರೇಟ್ ಇದೆ. ಬಟ್ ಎರಡೂ ಕೂಡ ಒಂದೇ ಕಡೆ ಆಗ್ತಾ ಇದ್ದಾರೆ ಇದರಲ್ಲಿ. ಹೌದು, ಇದು ಸರಿಯಾಗಿ ಇದು ಮೇಂಟೆನೆನ್ಸ್ ಬಂದು 5 ವರ್ಷ ಮೇಂಟೈನ್ ಮಾಡಬೇಕು, ಪ್ಲಸ್ ಇದು ಸರಿಯಾಗಿ ಮಾನಿಟರ್ ಮಾಡಬೇಕು ಅಂತ ಎಲ್ಲಾ ಕಂಡೀಷನ್ ಅಲ್ಲಿ ಇದೆ. ಯಾವ್ದೂನು ಅವರು ಕಂಡೀಷನ್ ಪ್ರಕಾರ ಅವ್ರು ಫಾಲೋ ಮಾಡ್ತಿಲ್ಲ. ಆ ಕಾರಣಕ್ಕೆ ಇದನ್ನ ನಾನು ಹೋಲ್ಡ್ ಮಾಡ್ತಿದ್ದೀನಿ. ಈ ಟೆಂಡರೇ ಕ್ಯಾನ್ಸಲ್ ಮಾಡಿ ಇನ್ ನೆಕ್ಸ್ಟ್ ಏನ್ 59 ಕಡೆ ಹಾಕಿ ಮಿಕ್ಕಿದ ಪೆಂಡಿಂಗ್ ಏನಿದೆ ಅದು ಹಾಕೋದು ಬೇಡ, ಅವರು ಕ್ಯಾನ್ಸಲ್ ಮಾಡಿ ಅಂತಾನೆ ಕಳಿಸ್ತಾ ಇದ್ದೀನಿ. ಈಗ ನಿರ್ಮಾಣ ಆಗಿದೆಯಲ್ಲ ಮೇಡಮ್, ಈಗ 59 ಕಡೆ ಅವೈಜ್ಞಾನಿಕವಾಗಿ ಎಷ್ಟೊಂದು ಕಡೆ ನಿರ್ಮಾಣ ಆಗಿದೆ. ಮೇಂಟೆನೆನ್ಸ್ ಗೆ 25 ಲಕ್ಷದ ಮೇಲ್ ಖರ್ಚಾಗ್ತಾ ಇದೆ ಅಂತಂದ್ರೆ ಜನ ಲೂಟಿ ಮಾಡ್ತಾ ಇದಾರೆ BBMP ಅವರು ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ, ಇದು ಖಂಡಿತ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು 5 ವರ್ಷ ಮೇಂಟೆನೆನ್ಸ್ ಆಗ್ಬೇಕು ಅಂತ ಹೇಳಿ
ಕನ್ಸರ್ನ್ ಅಥಾರಿಟಿಗಳಿಗೂ ಕೂಡ ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಈಗ ಎಲ್ಲಿ 59 ಕಡೆ ಹಾಕಿದ್ದಾರೆ ಅದನ್ನ ಮಾನಿಟರ್ ಮಾಡಬೇಕು ಸರಿಯಾಗಿ ಅವರಿಗೆ ಅಂತ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಮ್ಯಾಮ್, ಈಗ ಫುಟ್ಪಾತ್ ಮೇಲೆ ಬೇರೆ ಮಾಡಿದ್ದಾರೆ, ಮತ್ತೆ ಜೋಡುಪಾಳದಲ್ಲಿ ನೀವು ನೋಡಬಹುದು ದೃಶ್ಯಗಳಲ್ಲಿ ಸ್ಕೂಲ್ ಎದುರುಗಡೆನೆ ಈ ರೀತಿ ಕಸ ಮಕ್ಕಳನ್ನು ಒದ್ದಾಡ್ತಿದ್ದಾರೆ. ಯಾರು ಹೊಣೆ ಇದಕ್ಕೆ ಅಂತ ಅದನ್ನೇ ಹೇಳಿದ್ದು, ಕಮಿಷನರಿಗೆ ಅದೇ ಹೇಳಿದೀನಿ. ಯಾರನ್ನ ಕೇಳಿ ಅಟ್ಲೀಸ್ಟ್ ಅಲ್ಲಿ ಲೋಕಲ್ ಕಾರ್ಪೊರೇಟರ್ ಗಮನಕ್ಕೆ ತಂದಾದ್ರೂ ಅವ್ರು ಮಾಡ್ಬೇಕಿತ್ತು. ಏಕಾಕಿ ಎಲ್ಲಿ ಜಾಗ ಇದೆ ತಗೊಂಡೋಗಿ ಹಾಕಿದ್ದಾರೆ. ನೀವು ಹೇಳ್ದಾಗೆ ಫುಟ್ಪಾತ್, ಸ್ಕೂಲ್ ಕಡೆ, ಹಾಸ್ಪಿಟಲ್ ಕಡೆ, ಈ ರೀತಿ ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಇದಕ್ಕೆ ಆಕ್ಷನ್ ತಗೊಳ್ಳಿ ಅಂತ ಕೂಡ ನಾನು ಲೆಟರ್ ಕಳ್ಸಿಕೊಟ್ಟಿದ್ದೀನಿ. ಮೇಡಮ್, ಈಗಾಗಲೇ ನೀವೀಗ ಹೈಟೆಕ್ ಕಸದ ತೊಟ್ಟಿ ಏನ್ ನಿರ್ಮಾಣ ಮಾಡಿದ್ದಾರೆ ಆ ಏರಿಯಾಗಳಿಗೆಲ್ಲ ಒಂದ್ಸರಿ ವಿಸಿಟ್ ಮಾಡಿ ನೋಡಿದೀರಾ ನೀವು ಅದನ್ನ? ಖಂಡಿತ ಕೆಲವು ಕಡೆ ನೋಡಿದೀನಿ. ಈಗ ನೆಕ್ಸ್ಟ್ ನಾನು 15th ಮೇಲೆ ಎಲ್ಲಾ ಕಡೆ ಎಲ್ಲೆಲ್ಲಿ 59 ಕಡೆ ಹಾಕಿದೆ ಅಷ್ಟು ಕಡೆ ವಿಸಿಟ್ ಮಾಡಬೇಕು. ವಿತ್ ಅಫಿಷಿಯಲ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ಬೇಕು ಅಂತ ಇದ್ದೀರಾ ಮೇಡಮ್ ನೀವೀಗ? ಅದೇ ಈಗಾಗ್ಲೇ ಹೇಳಿದಾಗೆ ಈ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೀನಿ. ನೆಕ್ಸ್ಟ್ ಇವ್ರು ಏನ್ ಪೆಂಡಿಂಗ್ ಇದೆ 59 ಬಿಟ್ಟು 200ರಲ್ಲಿ ಅದು ಹಾಕೋದು ಬೇಡ. ಇವರು ವೈಜ್ಞಾನಿಕವಾಗೂ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ ಜನರು ಆ ಬಿನ್ನಿಗೆ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಡ್ರೈ ವೆಟ್ ಕೂಡ ಅವ್ರು ಮೇಂಟೈನ್ ಮಾಡ್ತಿಲ್ಲ. ಎಲ್ಲೋ ಮೊದಲು ಹಿಂದಿನ ಕಸು ತೊಟ್ಟಿ ಇತ್ತಲ್ಲ ಆ ಮಾದರಿಲೇ ಇದು ಮತ್ತೆ ರೂಪುಕೊಳ್ತಾ ಇದೆ ಅನ್ನೋದು. ಅಲ್ಲ, ಬಿಬಿಎಂಪಿಯಿಂದ ಆಗ್ತಾ ಇರುವಂತಹ ಎಡವಟ್ಟಿನಿಂದ ಜನರ ತೆರಿಗೆಯ ಹಣ ಪೋಲಾಗ್ತಾ ಇದೆ ಅಂತ ಜನರ ಆರೋಪ. ಅದೇ ಕಾರಣಕ್ಕೆ ಹೋಲ್ಡ್ ಮಾಡಿಸ್ತಾ ಇದೀನಿ. ಖಂಡಿತ ಇದು ಮುಂದುವರ್ಸೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಕೂಡ. ಇದು ಕಳೆದ ಮಾರ್ಚ್ 2018 ಇದು ಆಗಿರೋದ್ರಿಂದ ನಾನು ಚಾರ್ಜ್ ತಗೊಂಡ್ಮೇಲೆ ನನ್ನ ಗಮನ ಕೂಡ ಬಂದಿದೆ. ಹಾಗಾಗಿ ಅದನ್ನ ಹೋಲ್ಡ್ ಮಾಡಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದಕ್ಕಾಗಿ ಸೂಕ್ತ ಬೇಗನೆ ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಆಶಯ ಕೂಡ. ಯಾಕಂದ್ರೆ ಬರೋಬ್ಬರಿ 25 ಲಕ್ಷ ಖರ್ಚಾಗ್ತಾ ಇದೆ ಅಂತ ಅಂದ್ರೆ ಅಟ್ಲೀಸ್ಟ್ ಮೇಂಟೆನೆನ್ಸ್ ಕೂಡ ಇಲ್ಲ, ಇದರಿಂದ ಯಾವ ಉಪಯೋಗವೂ ಇಲ್ಲ ಅಂತ ಅಂದ್ಮೇಲೆ ಈ ರೀತಿ ಹೈಟೆಕ್ ಮಾದರಿ ಯಾಕೆ ಬೇಕಾಗಿತ್ತು ತೊಟ್ಟಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಹಾಗೆ ಜನರು ಕೂಡ ಈಗಾಗಲೇ ಇದರಿಂದ ಲೂಟಿ ಮಾಡ್ತಾ ಇದೆ ಬಿಬಿಎಂಪಿ, ಕೇವಲ ನಮ್ಮ ತೆರಿಗೆಯ ಹಣವನ್ನ ಇದರಿಂದ ಪೋಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಕೂಡ ಜನರು ಮಾಡ್ತಾ ಇರುವುದರಿಂದ ಸೂಕ್ತವೇ ಕ್ರಮ ತೆಗೆದುಕೊಂಡು ಬಿಬಿಎಂಪಿ ತನ್ನಿಂದಾಗಿರುವಂತಹ ತಪ್ಪನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ಸಾಕಷ್ಟು ಎಡವಟ್ಟುಗಳಾಗೋಗಿದೆ. ಈಗಾಗಲೇ ಜನರು ಮತ್ತೆ ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಕೂಡ ನೋಡುವಂತಹ ದಿನಗಳೇನು ಹತ್ರ ಇಲ್ಲ. ಯಾಕಂದ್ರೆ ಅಲ್ಲಲ್ಲಿ ಕಸಗಳು ಬಿದ್ದಿರುವಂತಹ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಹಾಗೆ ಫುಟ್ಪಾತ್ ಸೈಡ್ ನಲ್ಲೂ ಕೂಡ ಈ ಅವೈಜ್ಞಾನಿಕ ತೊಟ್ಟಿಗಳನ್ನ ನಿರ್ಮಾಣ ಮಾಡಿರೋದ್ರಿಂದ ಜನರಿಗೆ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಶಾಲೆ ಎದುರು ಕಡೆ ಕೂಡ ಈ ಕಸದ ತೊಟ್ಟಿಗಳನ್ನ ನಿರ್ಮಾಣ ಮಾಡಿರೋದ್ರಿಂದ ಶಾಲಾ ಮಕ್ಕಳಿಗೂ ಕೂಡ ಓಡಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಎಲ್ಲೆಂದರಲ್ಲಿ ಕಸ ಚೆಲ್ಲಿ ಬಿದ್ದು ಒದ್ದಾಡ್ತಾ ಇರೋದ್ರಿಂದ ಅದರಿಂದ ಮತ್ತಷ್ಟು ರೋಗಗಳು ಬರುವಂತಹ ಚಾನ್ಸಸ್ ಇರೋದ್ರಿಂದ ಸೂಕ್ತವೇ ಕ್ರಮ ತೆಗೆದುಕೊಳ್ಳೋದು ಒಳಿತನ್ಸುತ್ತೆ.